ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಸಂಡೇ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ವಾಯ್ಸ್ ಕೂಡ ಹೋಗಿದೆ ಬಿಕಾಸ್ ನೆನೆ ಸ್ಪೋರ್ಟ್ಸ್ ಡೇ ಇತ್ತು. ಹಾಗೆ ಬಿಸಿಲಲ್ಲಿ ಸ್ವಲ್ಪ ಬೆವರಿಂದ ಆಗಿರ್ಬೇಕು ಮೋಸ್ಟ್ಲಿ. ಸ್ಕಿನ್ ಕೂಡ ಫುಲ್ ಕಪ್ಪಾಗ್ಬಿಟ್ಟಿದೆ. ಹಾಗೆ ನೋಡೋ ಇವತ್ತು ಸಂಡೇ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಹಾಗೆ ಫ್ರೆಂಡ್ಸ್, ಇದು ನಾನು ಮೊನ್ನೆ ತಾನೇ ತೊಗೊಂಡಿರುವಂಥ ಹೊಸ ಡ್ರೆಸ್, ಅಂದರೆ ಮನೆಯಲ್ಲಿ ಹಾಕಲಿಕ್ಕೋಸ್ಕರ ತೊಗೊಂಡಿರುವಂಥದ್ದು ನೈಟ್ ಡ್ರೆಸ್. ತುಂಬ ಕಡಿಮೆ ರೇಟಿಗೆ ಕೂಡ ಸಿಕ್ತು ನನಗಿದು. ಹಾಗೆ ಇದು ನನಗೆ ಹೇಗೆ ಕಾಣಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಇವಾಗಂತೂ ನನ್ನದು ವಾಯ್ಸ್ ಕಂಪ್ಲೀಟಾಗಿ ಹೋಗಿದೆ. ಇದು ನಾನು ನೆಕ್ಸ್ಟ್ ಡೇ ವಾಯ್ಸ್ ರೆಕಾರ್ಡ್ ಮಾಡಿದ್ದು. ವಾಯ್ಸ್ ಬರ್ತಾನೆ ಇಲ್ಲ ಮಾತಾಡಲಿಕ್ಕೆ. ಸ್ಕೂಲಿಗೆ ಹೋಗಿ ಬಂದ ನಂತರಂತೂ ಕಂಪ್ಲೀಟ್ ಲೋ ಆಗೋಯ್ತು ನನ್ನದು ವಾಯ್ಸ್. ವಾಲ್ಯೂಮೇ ಇಲ್ಲ. ತುಂಬ ಕಷ್ಟ ಆಗ್ತಾಯಿದೆ ಇವಾಗ ರೆಕಾರ್ಡ್ ಮಾಡಲಿಕ್ಕೆ. ಹಾಗೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ಅದಕ್ಕೆ ಪೊಟ್ಯಾಟೊ ಹಾಗೂ ಹೆಸರು ಕಾಳಿನ ಪದಾರ್ಥ ಇತ್ತು. ಹಾಗಾಗಿ ಬೇರೆ ಏನು ಚಟ್ನಿ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ತಿಂಡಿ ಕೆಲಸ ಆಯಿತು. ಇವಾಗಷ್ಟೇ ನನ್ನ ಮಗಳು ಇದ್ಲು. ಇನ್ನು ಮಗಳಿಗೆ ತಿಂಡಿ ಮತ್ತು ಟೀಯನ್ನು ಕೊಡೋಣ ಅಂತ ಹೇಳಿ. ಆ್ಯಕ್ಚುಲಿ ನಾವು ಬ್ಲ್ಯಾಕ್ ಟೀಯೇ ಕುಡಿಯುವಂಥದ್ದು, ಹಾಲು ಹಾಕಿರುವಂಥ ಟೀ ಕುಡಿಯೋದಿಲ್ಲ. ಹಾಗೆ ನಮ್ಮ ಸ್ಕೂಲಲ್ಲಿ 4/13 ಸ್ಕೂಲ್ ಡೇ ಇದೆ. ಹಾಗೆ ಇನ್ವಿಟೇಷನ್ ಎಲ್ಲ ಬಂದಿದೆ ನೋಡಿ. ಹಾಗೆ ಇವಾಗ ಸ್ಕೂಲಲ್ಲಂತೂ ಫುಲ್ ಬಿಸಿ, ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇದೆ. ಹಾಗೆ ಇದು ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು. ಇದು 3rd and 4th ಪ್ಲಸ್ 5th 6th 7th ಮಕ್ಕಳಿಗೆ ವಿತೌಟ್ ಫೈರ್ ಕುಕ್ಕಿಂಗ್. ತುಂಬ ವೆರೈಟೀಸ್ ಮಾಡಿದರು ಮಕ್ಕಳು. ಎಕ್ಸ್ಪೆಕ್ಟೇಷನ್ಗಿಂತಲೂ ಜಾಸ್ತಿನೇ ಮಾಡಿದರು. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆ ತುಂಬ ಕ್ಲೀನ್ನೆಸ್ಸಿಗೆ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಹೆಲ್ದಿ ಫುಡ್ಡು ವಿತೌಟ್ ಫೈರ್ ಆಗಿದ್ದರೂ ಕೂಡ ಅದರಲ್ಲೂ ನಾವು ಹೆಲ್ದಿಯಾಗಿ ಯಾವ ರೀತಿ ಫುಡ್ಡನ್ನು ಮಾಡ್ಬೋದು ಅನ್ನೋದನ್ನು ಕೂಡ ನಮಗೂ ಹೇಳ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮಕ್ಕಳು. ನೋಡಿ, ಈ ಥರ ಎಲ್ಲ ಕಾಂಪಿಟೇಷನ್ ಇದ್ದರೆ ಸ್ಕೂಲಲ್ಲಿ ಅದೆಷ್ಟು ಯೂಸ್ಫುಲ್ ಆಗುತ್ತಲ್ವ. ಮಕ್ಕಳು ಕೂಡ ಮನೆಯಲ್ಲಿ ಈ ಥರ ಈಸಿಯಾಗಿ ಹೆಲ್ದಿಯಾಗಿ ಯಾವ ರೀತಿ ಮಾಡಿ ತಿನ್ಬೋದು ವಿತೌಟ್ ಆಯಿಲ್. ಇಲ್ಲಿ ನೋಡಿ, ಆಯಿಲ್ ಏನು ಯೂಸ್ ಮಾಡೋ ಹಾಗಿಲ್ಲ. ವಿತೌಟ್ ಫೈರ್ ಈಸಿಯಾಗಿ ಹೆಲ್ದಿಯಾಗಿ ಯಾವ ರೀತಿ ಮಾಡಿ ತಿನ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಮಕ್ಕಳು ಕಲಿತಾರೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಇದಂತೂ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆ ನಮ್ಮ ಶಾಲೆಯಲ್ಲಿ ನಡೆದಂಥ ಕೆಲವೊಂದು ಕಾಂಪಿಟೇಷನ್ಸಿಂದು ಹಾಗೆ ಸ್ಪೋರ್ಟ್ಸ್ ಡೇ ದಿವಸ ಕೆಲವೊಂದು ಗೇಮ್ಸ್ ಇತ್ತು. ಪ್ಲಸ್ ಟೀಚರ್ಸ್ನವ್ರಿಗೆ ಕೂಡ ಗೇಮ್ಸ್ ಇತ್ತು. ಅದರೆಲ್ಲ ಸಣ್ಣ ವೀಡಿಯೋಗಳು, ಸಣ್ಣ ತುಣುಕುಗಳಿವೆ. ಅವನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೇನೆ. ಕಂಪ್ಲೀಟಾಗಿ ಎಂಡ್ವರೆಗೆ ನೋಡಿ.
ಎಸ್, ಹಾಗೆ ಮಕ್ಕಳ ಜೊತೆಗೆ ನಮಗೂ ಟೀಚರ್ಸ್ನವ್ರಿಗೂ ಕೆಲವೊಂದು ಗೇಮ್ಸ್ ಇತ್ತು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ. ಹಾಗೆಲ್ಲ ಟೀಚರ್ಸ್ನವರು ಎಲ್ಲ ಗೇಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೆ ತುಂಬ ಎಂಜಾಯ್ ಕೂಡ ಮಾಡಿದ್ದೀವಿ. ಎಸ್, ಹಾಗೆ ನನ್ನ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಮಾತಾಡಲಿಕ್ಕೆ ಆಗ್ತಾನೆ ಇಲ್ಲ, ವಾಯ್ಸೇ ಬರ್ತಾ ಇಲ್ಲ. ಇದು ರೆಕಾರ್ಡ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಇಲ್ವೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನನಗೆ ವಾಯ್ಸ್ ಇಲ್ಲ. ಎಸ್, ಹಾಗಾಗಿ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.